ಓಕೆ, ಅಲ್ಲಿಗೆ ಜುಪಿಟರ್ ಮುಗೀತು, ಗುರು. ಎಸ್. ಓಕೆ, ನೆಕ್ಸ್ಟ್ ನಂಬರ್ 4 ಎಸ್. ಅಂದರೆ ರಾಹು. ಸೊ ನಿಮ್ಮ ಡೆಸ್ಟಿನಿ ನಂಬರ್ 4 ಇದ್ದರೆ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಮಂತ್ ಮತ್ತು ಡೇಟ್ ಆಫ್ ಬರ್ತ್ ಇಯರ್ ಇಷ್ಟನ್ನು ಆ್ಯಡ್ ಮಾಡಿದಾಗ ಅದು 4 ಆದರೆ ನಿಮ್ಮ ವಯಸ್ಸು 30 ದಾಟಿದ್ದರೆ ಈಗ ನೆಕ್ಸ್ಟ್ ಹೇಳೋದು ನಿಮ್ಗೆ ಅನ್ವಯಿಸುತ್ತೆ. ಲೆಟ್ಸ್ ಗೋ. ರಾಹು ನಾನು ಮುಂಚೆನೆ ಹೇಳಿದ್ದೆ, ತಲೆಭಾಗ. ಸೊ ಅವ್ರಿಗೆ ತುಂಬ ಬುದ್ಧಿ ಇರತ್ತೆ, ತುಂಬ ಅನಲೈಟಿಕಲ್ ಆಗಿ ಯೋಚನೆ ಮಾಡೋವಂಥವ್ರು, ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿರುವಂಥವ್ರು, ತುಂಬ ಆರ್ಗನೈಸ್ಡ್ ಆಗಿರುವಂಥ ವ್ಯಕ್ತಿತ್ವ ಅವ್ರದ್ದು. ಅವ್ರಿಗೆಲ್ಲದನ್ನು ತುಂಬ ನೀಟಾಗಿ ಇರಬೇಕು ಅಂತ ಮಾಡ್ತಾರೆ. ಆದರೆ ಅವ್ರದ್ದು ಏನಂದರೆ ಅವರು ಎಷ್ಟು ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತಾರೆ ಅಂದರೆ ಒಂದೊಂದು ಸಲ ಅವ್ರು ಮಾತಾಡೋ ರೀತಿ ನಮಗೆ ಸ್ವಲ್ಪ ಹಾರ್ಷ್ ಅಂತ ಅನ್ನಿಸ್ಬೋದು ಬಿಟ್ರೆ. ಆದರೆ ಅವರು ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್, ಅಂದರೆ ಅವ್ರದ್ದು ಯೋಚನಾ ಲಹರಿಯೇ ತುಂಬ ಡಿಫ್ರೆಂಟ್ ಆಗಿರುವಂಥದ್ದು. ಸೊ ಅನ್ಕನ್ವೆನ್ಷನಲ್ ಥಿಂಕಿಂಗ್. ಹೌದು, ಅನ್ಕನ್ವೆನ್ಷನಲ್ ಥಿಂಕಿಂಗ್, ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅದು. ಅಂದ್ರೆ ನೀವು ಯಾವ ಥರದ್ದು ಏನಾದರೂ ಕೆಲಸ ಮಾಡಬೇಕು ಅಂತಂದ್ರೆ ನೀವು ರಾಹು ಅವ್ರ ಹತ್ರ ಹೋಗ್ಬಿಟ್ಟು ಅಂದ್ರೆ ಆ ಥರ ಕೆಲಸಗಳಲ್ಲಿ ನೀವು ರಾಹು ಅವ್ರು ಇದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಸರ್ವೈವ್ ಆಗ್ತಾರೆ, ತುಂಬಾ ಚೆನ್ನಾಗಿ ಸಕ್ಸಸ್ ಕಾಣ್ತಾರೆ ಅವರು. ಅಂದ್ರೆ ಒಂದು ಆಮೇಲೆ ಅವರು ಹೆಂಗೆ ಅಂದ್ರೆ ಈಗ ಎಲ್ಲರೂ ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ ಅವರು ಅದೇ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅಂತ ಯಾವತ್ತೂ ಅನ್ಕೊಳ್ಳಲ್ಲ ರಾಹು ಅವರು. ನಾನು ಉಲ್ಟಾ ಹೋಗ್ತೀನಿ ಅಂತಾನೆ ಅನ್ಕೊಂತಾರೆ. ಆಸ್ಟ್ರಾಲಜಿಲೂ ನೀವು ನೋಡ್ತಾ ಹೋದ್ರೆ ರೆಟ್ರೋಗ್ರೇಡ್ ಪ್ಲಾನೆಟ್ ರಾಹು ಕೇತು. ಸೊ ಅವರು ಬೇರೆಯವ್ರಿಗಿಂತ ತದ್ವಿರುದ್ಧವಾದ ಡೈರೆಕ್ಷನ್ ಅಲ್ಲಿ ನಡೀತಾರೆ. ಹಾಗಾಗಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟನೇ. ಪ್ಲಾನ್ಡ್ ಆಗಿರುತ್ತಾ, ಸಡನ್ ಸಡನ್ ಮೂಮೆಂಟ್ ಇರುತ್ತಾ ಅದು? ಅಂದ್ರೆ ಅವರು ಸಡನ್ ಆಗಿ ಅವ್ರಿಗೆ ಐಡಿಯಾಸ್ ಬರ್ತಾ ಇರತ್ತೆ, ತುಂಬಾ ಸಡನ್ ಆಗಿ ಒಳ್ಳೊಳ್ಳೆ ಐಡಿಯಾಸ್ ಬರ್ತಾ ಇರತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋಂಥ ಜನ ಅವ್ರಿಗೆ ಸಿಗ್ಬೇಕು. ಸೊ ಹಾಗಾಗಿ ಈ CEO-ಗಳಿರ್ತಾರಲ್ಲ, ಅಂದ್ರೆ ಹೊಸ ಥರದ್ದು ಏನೋ ಒಂದು ತರುವಂಥದ್ದು, ಎಂಪ್ಲಾಯಿಗಳಿಗೆ ಒಂದು ಬೇರೆ ಥರದ್ದು ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡ್ರೆ, ಅವ್ರಿಗೇನೋ ಹೊಸದಾಗಿರೋವಂಥದ್ದನ್ನ ಒಂದು ಇಂಟ್ರೊಡ್ಯೂಸ್ ಮಾಡಬೇಕು ಅಂದ್ಕೊಂಡ್ರೆ, ಆ ಥರ ಕೆಲಸಗಳಿಗೆಲ್ಲ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆಮೇಲೆ ಅವ್ರು ತುಂಬ ಡಾಮಿನೇಟಿಂಗು ಇರ್ತಾರೆ, ಅಂದರೆ ಜೋರಿರ್ತಾರೆ ಅವರು. ಅವರು ತುಂಬ ಪಕ್ಕ, ಅವ್ರಿಗೆ ಒಂದು ಕ್ಲಾರಿಟಿ ಇರುತ್ತೆ, ನಾನು ಇದೇ ಥರ ಮಾಡಬೇಕು, ನಾನು ಎಲ್ಲರೂ ಹೋಗ್ತಾರೆ ಆ ಡೈರೆಕ್ಷನಲ್ಲಿ ನನಗೆ ಹೋಗೋಕೆ ಇಷ್ಟ ಇಲ್ಲ, ನಾನು ಬೇರೆ ಥರ ಮಾಡ್ತೀನಿ. ಸೊ ದೇ ಸೆಟ್ ದೇರ್ ಮಾರ್ಕ್. ಯಾವಾಗ? ಹೌದು, ದೇ ಸೆಟ್ ದೇರ್ ಮಾರ್ಕ್. ನೀವು ನೋಡಿದ್ರೆ ಗೊತ್ತಾಗುತ್ತೆ ಅವ್ರನ್ನ. ಅಂದರೆ ಅವ್ರನ್ನ ಮ್ಯಾಚ್ ಮಾಡೋದು ಕಷ್ಟ ಇದೆ ಈ ಥರ ಕೆಲಸದ ವಿಚಾರದಲ್ಲಿ. ಅವ್ರನ್ನ ಮ್ಯಾಚ್ ಮಾಡೋದು ಕಷ್ಟ ಇದೆ, ತುಂಬ ಫಾಸ್ಟಾಗಿ ಯೋಚನೆ ಮಾಡ್ತಾರೆ. ಆಮೇಲೆ ಅವ್ರಿಗೆ ಅದೇ ಬೇರೆ ಬೇರೆ ಥರ ಇನ್ನೋವೇಟಿವ್ ಐಡಿಯಾಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇರತ್ತೆ ಅವ್ರಿಗೆ. ಸೊ ಹಾಗಾಗಿ ಅವರು ಹೊಸ ಹೊಸ ಸೋರ್ಸ್ ಆಫ್ ಇನ್ಕಮ್ಗಳನ್ನೂ ಕ್ರಿಯೇಟ್ ಮಾಡಿಬಿಡ್ತಾರೆ. ನೀವು ಅವ್ರಿಗೆ ಒಂದೇ ಒಂದು ಇದು ಕೊಟ್ಟರೆ, ಫಾರ್ ಎಕ್ಸಾಂಪಲ್ ನೀನೀಗ ಹೋಗಿ ಅವ್ರದ್ದು ಒಂದು ಸ್ವಲ್ಪ ಸ್ಪಿರಿಚುವಲ್ ನಂಬರ್ ಇರುತ್ತೆ, ಅಂದರೆ ಆಕಲ್ಟ್ ಅಂತ ಏನು ಹೇಳ್ತೀವಿ, ನ್ಯೂಮರಾಲಜಿ, ಟ್ಯಾರೋ, ಆಸ್ಟ್ರಾಲಜಿ ಈ ಥರದ್ರಲ್ಲೂ ಅವ್ರು ಇರ್ತಾರೆ. ಅವ್ರಿಗೆ ಆ ಥರದ್ದು ಏನೋ ಒಂದು ಕೊಟ್ಟರೆ, ಓಕೆ ನೀ ಇದು ಶುರು ಮಾಡು ಅಂತ ಕೊಟ್ಟರೆ, ಅದಕ್ಕೆ ಅಸೋಸಿಯೇಟ್ ಆಗಿರೋದು ಓಕೆ ಇದು ಮಾಡ್ತಾ ಇದ್ದೀವಿ ಅಂದರೆ ಇದಕ್ಕೆ ಅಸೋಸಿಯೇಟೆಡ್ ಇದು ಒಂದಿದೆ ಪ್ರೊಫೆಷನ್ನು, ಇದಕ್ಕೂ ಹೋಗ್ಬಿಡೋಣ, ಅದಕ್ಕೂ ಹೋಗ್ಬಿಡೋಣ, ಎಲ್ಲದೂ ತಮ್ಮ ತಲೆ ಮೇಲೆ ಹಾಕ್ಕೊಂಡು ಶುರು ಮಾಡಿಬಿಡ್ತಾರೆ. ಸೊ ದೇ ಆಲ್ವೇಸ್ ಕ್ರಿಯೇಟ್ ನ್ಯೂ ಸೋರ್ಸ್ ಆಫ್ ಇನ್ಕಮ್. ಆ ಥರದ್ರಲ್ಲಿ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆದರೆ ಅವರು ಫಿಸಿಕಲ್ ವರ್ಕ್ ಜಾಸ್ತಿ, ಅಂದರೆ ಫಿಸಿಕಲ್ ಓರಿಯೆಂಟೆಡ್ ವರ್ಕ್ ಇರುತ್ತಲ್ಲ, ಲೇಬರ್ಸು ಆ ಥರದ್ದು, ಅದು ಅವ್ರಿಗೆ ಸೂಟ್ ಕಡಿಮೆ ಆಗುತ್ತೆ. ಯಾಕಂದರೆ ಅವರು ದೇ ಆರ್ ನಾಟ್ ಮೆಂಟ್ ಫಾರ್ ದ್ಯಾಟ್, ದೇ ಆರ್ ಮೆಂಟ್ ಟು ಯೂಸ್ ದರ್ ಇಂಟೆಲೆಕ್ಟ್. ಯಾಕಂದ್ರೆ ಅವ್ರದ್ದು ಬಾಡಿ ಇಲ್ಲ, ತಲೆ ಇರೋದು. ಸೊ ತಲೆ ಇದ್ದಾಗ ಏನಾಗುತ್ತೆ, ಅವರು ಯೋಚನೆ ಮಾಡುವಂಥ ಬ್ರೈನೀಸ್, ಅವರು ಈ ಥರ ಹೊಸ ಹೊಸ ಐಡಿಯಾ ಕೊಡುವಂಥ ಕೆಲಸಗಳು, ಆ ಥರದಕ್ಕೆಲ್ಲ ಎಮೋಷನಲಿ ಕನೆಕ್ಟ್ ಆಗಿರಲ್ವಾ? ಇಮೋಷನಲ್ ಲಾಜಿಕಲ್ ಜಾಸ್ತಿ ಇರ್ತಾರೆ, ಇಮೋಷನಲ್ ಸ್ವಲ್ಪ ಕಡಿಮೆ ಇರ್ತಾರೆ. ಅವರಿಗೆ ಈ ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ಡೇಟಾ, ಫ್ಯಾಕ್ಟ್ಸ್, ಲಾಜಿಕ್, ಈ ಥರದ್ದೆಲ್ಲ ಏನೇನು ಕೆಲಸಗಳಿರುತ್ತೆ, ಈ ಥರದ್ದೆಲ್ಲ ಉಪಯೋಗಿಸ್ಕೊಂಡು ಮಾಡುವಂಥ ಕೆಲಸಗಳು, ಟೆಕ್ನಾಲಜಿ ಇರ್ಬೋದು ಅಥವಾ ಕೋಡಿಂಗ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು. ಯಾಕಂದರೆ ಅದರಲ್ಲೆಲ್ಲ ಅವ್ರಿಗೆ ಇನ್ನೋವೇಟ್ ಮಾಡೋದಕ್ಕೆ ತುಂಬ ಸ್ಕೋಪ್ ಇರುತ್ತೆ. ಇವ್ರದ್ದು ರಿಸರ್ಚ್ ನಂಬರೇ. ಸೊ ಅವ್ರಿಗೂ ಹೊಸ ಹೊಸ ಥರದ್ದು ಏನೋ ಆಸ್ಪೆಕ್ಟ್ಸ್ ತೊಗೊಂಬರೋವಂಥದ್ದು, ಈ ಥರದ್ದೆಲ್ಲ ಶೇರ್ ಮಾರ್ಕೆಟ್ಸು ಇದರಲ್ಲಿ. ಯಾಕಂದ್ರೆ ಅವರಿಗೆ ತುಂಬ ಬೇಗ ಅರ್ಥ ಆಗುತ್ತೆ ಆ ಥರ ವಿಚಾರಗಳೆಲ್ಲ. ಅದು ಹೆಂಗೆ ಓಡ್ಬೋದು, ಓಕೆ ಈ ಥರ ಮಾಡಿ ನೋಡ್ಬಿಡೋಣ, ಆ ಥರದ್ದೆಲ್ಲ. ಆದರೆ ಅವ್ರು ಮಾಡೋದು ಕಷ್ಟ, ಬಟ್ ಅವರು ಇದ್ರ ಬಗ್ಗೆ ಗೈಡ್ ಮಾಡ್ತಾರಲ್ಲ, ಅನಾಲಿಸ್ಟ್ಸ್ ಇರ್ತಾರಲ್ಲ, ಆ ಥರದ್ದು ಕೆಲಸಗಳನ್ನ ತುಂಬ ಎಕ್ಸಲೆಂಟಾಗಿ ಮಾಡ್ತಾರೆ. ಸೊ ಅವರು ಈ ಥರದ ಕೆಲಸಗಳಿಗೆ ಹೋದರೆ ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನು ಸಿಗುತ್ತೆ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸಂಬಳ ಬರೋದ್ರ ಜೊತೆಗೆ ಅದು ಕೂಡ ಒಂದು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಲ್ವಾ ನಮಗೆ.
ಯಾವ್ದಾದ್ರು ಕೆಲಸ ಮಾಡ್ತಾ ಇದ್ರೆ ನಮ್ಗೆ ಅದರಲ್ಲಿ ನೆಮ್ಮದಿ ಇರಬೇಕು, ಅದನ್ನು ನಾವು ಸಂತೋಷದಿಂದ ಆ ಕೆಲಸ ನಾವು ಮಾಡಬೇಕು. ಅವರಿಗೆ ಈ ಥರದ ಕೆಲಸ ಕೊಟ್ಟಾಗ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಓಕೆ, ಟೆಲ್ಲಸ್ ಇದೇ ರಾಹುಗೆ ಹೌದು. ಲೈಫ್ ಪಾರ್ಟ್ನರು ಮತ್ತು ಅರ್ನಿಂಗ್ ಮನಿ ಹೇಗಿರುತ್ತೆ? ರಾಹು ಅವರು ಅವ್ರಿಗೂ ಲಾಜಿಕ್ ಇಷ್ಟ ಆಗುತ್ತೆ, ಅದರಿಂದ 1 ಸೂಟ್ ಆಗುತ್ತೆ. ಓಕೆ, 5 ನಂಬರ್ 5 ಜೊತೆಗೆ ಚೆನ್ನಾಗಿರ್ತಾರೆ. ಓಕೆ, ಅಂದ್ರೆ ಬುಧನ್ ಜೊತೆ ಚೆನ್ನಾಗಿರ್ತಾರೆ, ಮರ್ಕ್ಯುರಿ ಜೊತೆ ಚೆನ್ನಾಗಿರ್ತಾರೆ. ಯಾಕಂದ್ರೆ ಅವರು ಒಂದ್ ಸ್ವಲ್ಪ ಲಾಜಿಕಲ್ ಥಿಂಕಿಂಗ್ ಪರ್ಸನ್ಸ್, ಇವರು ಒಂದ್ ಸ್ವಲ್ಪ ಲಾಜಿಕಲ್ ಥಿಂಕಿಂಗ್, ಸ್ವಲ್ಪ ಮ್ಯಾಚ್ ಆಗುತ್ತೆ ಅವರಿಬ್ಬರಿಗೂ. ಇಮೋಷನಲ್ ಕೋಶಂಟ್ ಇಬ್ಬರಿಗೂ ಒಂಚೂರು ಕಡಿಮೆ ಇರೋದ್ರಿಂದ. ಆದ್ರೆ ಇವರು 4, 5 ಬೇರೆ 2 ಜೊತೆ ಎಲ್ಲ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಓಕೆ, ಯಾಕಂದ್ರೆ ಅವ್ರಿಗೂ ಕಷ್ಟ ಆಗುತ್ತೆ, ಇವ್ರಿಗೂ ಕಷ್ಟ ಹೌದು ಆಗುತ್ತೆ. ಹೌದು. ಯಾಕಂದ್ರೆ ಇವ್ರು ಯೋಚನೆ ಮಾಡ್ತಾ ಇರೋ ರೀತಿನೇ ಬೇರೆ, ಅವ್ರು ಯೋಚನೆ ಮಾಡೋ ರೀತಿನೇ ಬೇರೆ, ಅವ್ರದೇ ಪ್ರಿನ್ಸಿಪಲ್ ಬೇರೆ ಲೈಫಲ್ಲಿ, ಇವ್ರದೇ ಬೇರೆ. ಎಮೋಷನ್ ಜಾಗನೇ ಇಲ್ಲ ಇಲ್ಲಿ. ಎಮೋಷನ್ಗೆ ಜಾಗ ಇರಲ್ಲ. ಸೊ ಹಾಗಾಗಿ ಒಂದ್ ಸ್ವಲ್ಪ ಕಷ್ಟ ಆಗತ್ತೆ. ಅಥವಾ 4 ಇದ್ದವ್ರಿಗೆ 9 ಜೊತೆನೂ ಒಂದ್ ಸ್ವಲ್ಪ ಕಷ್ಟ ಆಗತ್ತೆ. ಹೌದಾ? ಓಕೆ, ಯಾಕಂದ್ರೆ ಅದು ಹ್ಯುಮ್ಯಾನಿಟೇರಿಯನ್ ನಂಬರು 9 ಹೇಳ್ದ. ಇವ್ರದ್ದು ಒಂದ್ ಸ್ವಲ್ಪ ನಾನು ಚೆನ್ನಾಗಿರೋಣ. ಹೌದು, ರಾಹು ಅವ್ರಿಗೆ ಒಂದ್ ಸ್ವಲ್ಪ ಅವ್ರದ್ದು ಸೆಂಟ್ರಿಕ್ ಇರ್ತಾರ, ಸೆಲ್ಫ್ ಸೆಂಟ್ರಿಕ್. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ ಅಂತಲ್ಲ, ಆದ್ರೆ ಅವ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತಾರೆ. ಆಮೇಲೆ ಅವ್ರಿಗೆ ಇದೆಲ್ಲ ಬೇರೆಯವ್ರನ್ನ ಸಂಭಾಳಿಸೋದೆಲ್ಲ ಕಂಪ್ಲೀಟಾಗಿ ಕೂತ್ಕೊಂಡು ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡಿ ಅಷ್ಟೆಲ್ಲ ಪೇಷನ್ಸ್ ಇರಲ್ಲ ಅವ್ರಿಗೆ. ಇದೆಲ್ಲ ನಿಂಗೆ ಅರ್ಥ ಆಗಲ್ಲ ಅನ್ನೋ ಥರ ಮಾತಾಡ್ತಾರೋ. ಅವ್ರು ಮಾತಾಡೋದು ಬೇರೆಯವ್ರಿಗೂ ಅರ್ಥ ಮಾಡಿ. ನಿಮ್ಮ ಗ್ರೂಪಲ್ಲೂ ಇರ್ತಾರೆ ಈ ಥರದವ್ರು. ಇರ್ತಾರೆ. ಕರೆಕ್ಟ್, ಐ ಅಗ್ರಿ.